ಮಧ್ಯಂತರ ಜಾಮೀನು ಯಾವಾಗ ರದ್ದಾಗುತ್ತೋ ಅಂತ ಆತಂಕದಲ್ಲಿರುವ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಏನದು ಶಾಕಿಂಗ್ ವಿಚಾರ ಅಂತೀರಾ? ಈ ಸುದ್ದಿ ನೋಡಿ. ಆರೋಪಿ ದರ್ಶನ್ಗೆ ಮತ್ತೊಂದು ಟೆನ್ಷನ್. ಮೇಲ್ಮನವಿ ಜೊತೆಗೆ ರಾಜಾತಿಥ್ಯದ ಕಂಟಕ. ಮಧ್ಯಂತರ ಬೇಲ್ ಮೇಲೆ ಹೊರಗಿದ್ದು ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಫಿಕ್ಸ್ ಆಗಿದೆ. ಇತ್ತ ಆಪರೇಷನ್ಗೂ ರೆಡಿ ಇಲ್ಲ. ಅತ್ತ ಮಧ್ಯಂತರ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ಇದರ ಜೊತೆ ರಾಜಾತಿಥ್ಯ ಕೇಸ್ ಬಗ್ಗೆಯೂ ಉಲ್ಲೇಖಿಸಲು ಪ್ಲಾನ್ ನಡೆದಿದೆ ಎನ್ನಲಾಗ್ತಿದೆ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರುವ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಾಗ ರಾಜಾತಿಥ್ಯದ ಕೇಸ್ ಬಗ್ಗೆ ಉಲ್ಲೇಖಿಸಲು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಎರಡೆರಡು ವಿಚಾರವಾಗಿ ದರ್ಶನ್ಗೆ ಕಂಟಕ ಆಗಲಿದೆ. ರಾಜಾತಿಥ್ಯ ಕೇಸ್ ಕುರಿತ ಮಾಹಿತಿ ಸಂಗ್ರಹ. ಪರಪ್ಪನ ಅಗ್ರಹಾರದಲ್ಲಿ ನಡೆದ ರಾಜಾತಿಥ್ಯ ಪ್ರಕರಣ ಕುರಿತು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 3 ಕೇಸ್ನ ತನಿಖಾಧಿಕಾರಿಗಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಹೀಗಾಗಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಾಗ ರಾಜಾತಿಥ್ಯದ ಕೇಸ್ ಬಗ್ಗೆಯೂ ಉಲ್ಲೇಖಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇದೀಗ ದರ್ಶನ್ಗೆ ಮೇಲಿಂದ ಮೇಲೆ ಆತಂಕ ಶುರುವಾಗಲಿದೆ. ಒಂದು ಬೇಲ್ ಕ್ಯಾನ್ಸಲ್, ಮತ್ತೊಂದು ರಾಜಾತಿಥ್ಯದ ಕೇಸ್ ನಿದ್ದೆಗೆಡಿಸುವ ಸಾಧ್ಯತೆ ಇದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಧ್ರುವ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಪ್ರಮುಖವಾಗಿ ಹಣಕಾಸಿನ ಮೂಲಕ್ಕೆ ತನಿಖಾಧಿಕಾರಿಗಳು ಕೈ ಹಾಕಿದ್ದಾರೆ. ಇದು ಕೂಡ ನಟ ದರ್ಶನ್ ಅವರಿಗೆ ಸಂಕಷ್ಟ ತಂದೊಡ್ಡಬಹುದು ಅಂತ. ಮತ್ತೊಂದು ವಿಚಾರ, ಸರ್ಜರಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಹಲವು ಕಾರಣಗಳನ್ನ ಕೊಡ್ತಿದ್ದಾರೆ. ಕೋರ್ಟ್ ಅದನ್ನ ಹೇಗೆ ಕನ್ಸಿಡರ್ ಮಾಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಆ ಮೂಲಕ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುತ್ತಾ ಅಂತ. ಒಟ್ಟಿನಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಕೊಡ್ತೀರಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಧ್ರುವ ಅವರನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಒಂದು ಕಡೆ ನಟ ದರ್ಶನ್ ಅವರಿಗೆ ಸಂಕಷ್ಟ ಆಗ್ತಾ ಇರೋದು ಈ ಕೊಲೆ ಆರೋಪಿಗಳ ಹಣದ ಮೂಲ ಏನು, ಆ ಹಣದ ಮೂಲಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ತನಿಖೆ ನಡೆಸಿದಾಗ ಒನ್ಸ್ ಅಗೇನ್ ಮತ್ತೆ ದರ್ಶನ್ ಅವರ ಕೈವಾಡದ ಶಂಕೆ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಅದು ಕೂಡ ಸಂಕಷ್ಟವನ್ನ ತಂದೊಡ್ತಾ ಇದ್ರೆ, ಮತ್ತೊಂದು ವಿಚಾರ, ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇರುವಂತಹ ನಟ ದರ್ಶನ್ ಅವರಿಗೆ ಯಾವ ಕ್ಷಣದಲ್ಲಾದ್ರೂ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗಬಹುದು ಅನ್ನುವಂತಹ ಆತಂಕ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಸದ್ಯ ದರ್ಶನ್ ಅವರ ವಿಚಾರದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ. ಎಸ್ ಶ್ರುತಿ, ಮುಖ್ಯವಾಗಿ ಈಗ ದರ್ಶನ್ ಅವರ ವಿರುದ್ಧ ಏನೋ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇನ್ನೊಂದು ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ರು, ನಾವು ಮೇಲ್ಮನವಿಯನ್ನ ಹೋಗ್ತೇವೆ ಅಂತ. ಈ ಮೇಲ್ಮನವಿ ಹೋಗುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾರಲ್ಲ, ಆ ವೇಳೆ ಈ ಪರಪ್ಪನ ಅಗ್ರಹಾರದ ಪೊಲೀಸರೇನಿದ್ದಾರೆ ಇವರು ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ಏನೋ ದಾಖಲಾಗಿತ್ತು ದರ್ಶನ್ ಅವರ ವಿರುದ್ಧ. ಈ ಕೇಸ್ನ ತನಿಖೆ ಮಾಡಿದಂಥ 3 ಅಧಿಕಾರಿಗಳೇನಿದ್ದಾರೆ, ಆ 3 ತನಿಖಾಧಿಕಾರಿಗಳ ಹೇಳಿಕೆಯನ್ನ ಕೂಡ ಈಗ ಸದ್ಯ ಈ ಕಾಮಾಕ್ಷಿಪಾಳ್ಯ ಪೊಲೀಸರು ಪಡ್ಕೊಂಡಿದ್ದಾರೆ. ಇದನ್ನ ಉಲ್ಲೇಖಿಸಿ ದರ್ಶನ್ ಅವರು ಒಂದ್ ವೇಳೆ ಮೇಲ್ಮನವಿಯನ್ನ ಅಂದ್ರೆ ದರ್ಶನ್ ಅವರ ವಿರುದ್ಧ ಈಗ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ನೋಡಿ, ಆವಾಗ ಈ ವಿಚಾರವನ್ನ ಕೂಡ ಉಲ್ಲೇಖ ಮಾಡ್ತಾರೆ. ಅಂದ್ರೆ ದರ್ಶನ್ ಅವರಿಗೆ ಈ ಹೊರಗಡೆ ಸಿಕ್ಕಂತಹ ಎವಿಡೆನ್ಸ್ಗಳು ಒಂಥರ ಕಂಟಕವಾದ್ರೆ, ಈಗ ಪರಪ್ಪನ ಅಗ್ರಹಾರದಲ್ಲಿ ದಾಖಲಾದಂತ ಒಂದು ರಾಜಾತಿಥ್ಯ ಕೇಸ್ ಏನಿದೆ ಆ ಒಂದು ವಿಚಾರದ ಬಗ್ಗೆ ಕೂಡ ಉಲ್ಲೇಖಿಸ್ತಾರೆ. ಇವರು ಮುಖ್ಯವಾಗಿ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡಿದ್ರು, ಅವರ ಜೊತೆ ಕೂತು ಜೈಲಿನ ನಿಯಮಗಳನ್ನ ಉಲ್ಲಂಘಿಸಿದ್ರು. ಈ ಎಲ್ಲ ಅಂಶಗಳನ್ನ ಕೂಡ ಮುಂದಿಟ್ಕೊಂಡು ಈ ಮೇಲ್ಮನವಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಕಾಮಾಕ್ಷಿಪಾಳ್ಯದ ಪೊಲೀಸರು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಕೂಡ ಈ 14 ಆರೋಪಿಗಳೇನಿದ್ದಾರೆ, A1 ಪವಿತ್ರ ಗೌಡರಿಂದ ಹಿಡಿದು 14ನೇ ಆರೋಪಿಗಳ ಒಂದು ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕೂಡ ಈಗ ಪಡ್ಕೊಂಡು ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನುವಂತ ಒಂದು ಅಂಶ ಕೂಡ ಈಗ ಬಹಿರಂಗವಾಗಿದೆ. ಮುಖ್ಯವಾಗಿ
ಮುಖ್ಯವಾಗಿ 7 ಬ್ಯಾಂಕ್ಗಳ ಡೀಟೇಲ್ಸ್, ಅಂದ್ರೆ 7 ಬ್ಯಾಂಕ್ನಲ್ಲಿ ಇವರು ಕೊಟ್ಟಿರುವಂತಹ ನಂಬರ್ ಇರ್ಬೋದು, ಆಧಾರ್ ಡೀಟೇಲ್ಸ್ ಇರ್ಬೋದು, ಇವೆಲ್ಲವನ್ನ ಇಟ್ಕೊಂಡು ಆ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಅಂದ್ರೆ ಇವರ ಹಣಕಾಸು ವಹಿವಾಟು ಹೇಗಿತ್ತು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಅವರು ಕಲೆಕ್ಟ್ ಮಾಡಿಕೊಂಡು ಅದನ್ನ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ. ಇದನ್ನ ಕೂಡ ಈ ಮೇಲ್ಮನವಿ ಸಲ್ಲಿಸ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಸಿಕ್ಕಿರುವಂತಹ ಎವಿಡೆನ್ಸ್ ಗಳೇನಿದಾವೆ, ಈಗ ರಿಟ್ರೀವ್ ಆಗಿರುವಂತಹ ಕೆಲವೊಂದಿಷ್ಟು ಫೋಟೋಗಳು ಕೂಡ ದರ್ಶನ್ಗೆ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಈಗ ಉಲ್ಲೇಖಿಸಲಾಗ್ತಾ ಇದೆ. ಇದರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟ ಹಾಗೆ ವಕೀಲರು ಕೂಡ ಈ ಒಂದು ಕಾದ್ ನೋಡೋಣ ಧ್ರುವ, ಇನ್ಯಾವ ರೀತಿಯ ಸಂಕಷ್ಟ ಎದುರಾಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ. ಮಧ್ಯಂತರ ಜಾಮೀನು ಯಾವಾಗ ರದ್ದಾಗುತ್ತೋ ಅಂತ ಆತಂಕದಲ್ಲಿರುವ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಕೊಡೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಏನದು ಶಾಕಿಂಗ್ ವಿಚಾರ ಅಂತೀರಾ? ಈ ಸುದ್ದಿ ನೋಡಿ. ಆರೋಪಿ ದರ್ಶನ್ಗೆ ಮತ್ತೊಂದು ಟೆನ್ಷನ್. ಮೇಲ್ಮನವಿ ಜೊತೆಗೆ ರಾಜಾತಿಥ್ಯದ ಕಂಟಕ. ಮಧ್ಯಂತರ ಬೇಲ್ ಮೇಲೆ ಹೊರಗಿದ್ದು ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ಗೆ ಹೆಜ್ಜೆ ಹೆಜ್ಜೆಗೂ ಕಂಟಕ ಫಿಕ್ಸ್ ಆಗಿದೆ. ಇತ್ತ ಆಪರೇಷನ್ಗೂ ರೆಡಿ ಇಲ್ಲ. ಅತ್ತ ಮಧ್ಯಂತರ ಜಾಮೀನು ರದ್ದು ಕೋರಿ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ಇದರ ಜೊತೆ ರಾಜಾತಿಥ್ಯ ಕೇಸ್ ಬಗ್ಗೆಯೂ ಉಲ್ಲೇಖಿಸಲು ಪ್ಲಾನ್ ನಡೆದಿದೆ ಎನ್ನಲಾಗ್ತಿದೆ. ಮೆಡಿಕಲ್ ಬೇಲ್ ಮೇಲೆ ಹೊರಗಿರುವ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಾಗ ರಾಜಾತಿಥ್ಯದ ಕೇಸ್ ಬಗ್ಗೆ ಉಲ್ಲೇಖಿಸಲು ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಎರಡೆರಡು ವಿಚಾರವಾಗಿ ದರ್ಶನ್ಗೆ ಕಂಟಕ ಆಗಲಿದೆ. ರಾಜಾತಿಥ್ಯ ಕೇಸ್ ಕುರಿತ ಮಾಹಿತಿ ಸಂಗ್ರಹ. ಪರಪ್ಪನ ಅಗ್ರಹಾರದಲ್ಲಿ ನಡೆದ ರಾಜಾತಿಥ್ಯ ಪ್ರಕರಣ ಕುರಿತು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 3 ಕೇಸ್ನ ತನಿಖಾಧಿಕಾರಿಗಳ ಹೇಳಿಕೆಯನ್ನ ಪೊಲೀಸರು ಪಡೆದಿದ್ದಾರೆ. ಹೀಗಾಗಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಾಗ ರಾಜಾತಿಥ್ಯದ ಕೇಸ್ ಬಗ್ಗೆಯೂ ಉಲ್ಲೇಖಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ರೇಣುಕಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಇದೀಗ ದರ್ಶನ್ಗೆ ಮೇಲಿಂದ ಮೇಲೆ ಆತಂಕ ಶುರುವಾಗಲಿದೆ. ಒಂದು ಬೇಲ್ ಕ್ಯಾನ್ಸಲ್, ಮತ್ತೊಂದು ರಾಜಾತಿಥ್ಯದ ಕೇಸ್ ನಿದ್ದೆಗೆಡಿಸುವ ಸಾಧ್ಯತೆ ಇದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಧ್ರುವ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಪ್ರಮುಖವಾಗಿ ಹಣಕಾಸಿನ ಮೂಲಕ್ಕೆ ತನಿಖಾಧಿಕಾರಿಗಳು ಕೈ ಹಾಕಿದ್ದಾರೆ. ಇದು ಕೂಡ ನಟ ದರ್ಶನ್ ಅವರಿಗೆ ಸಂಕಷ್ಟ ತಂದೊಡ್ಡಬಹುದು ಅಂತ. ಮತ್ತೊಂದು ವಿಚಾರ, ಸರ್ಜರಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಹಲವು ಕಾರಣಗಳನ್ನ ಕೊಡ್ತಿದ್ದಾರೆ. ಕೋರ್ಟ್ ಅದನ್ನ ಹೇಗೆ ಕನ್ಸಿಡರ್ ಮಾಡಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಆ ಮೂಲಕ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗುತ್ತಾ ಅಂತ. ಒಟ್ನಲ್ಲಿ ದರ್ಶನ್ ಅವರ ವಿಚಾರದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಕೊಡ್ತೀರಿ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಧ್ರುವ ಅವರನ್ನ ಸಂಪರ್ಕಿಸುವ ಕೆಲಸ ಮಾಡ್ತೀವಿ. ಒಂದು ಕಡೆ ನಟ ದರ್ಶನ್ ಅವರಿಗೆ ಸಂಕಷ್ಟ ಆಗ್ತಾ ಇರೋದು ಈ ಕೊಲೆ ಆರೋಪಿಗಳ ಹಣದ ಮೂಲ ಏನು, ಆ ಹಣದ ಮೂಲಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ತನಿಖೆ ನಡೆಸಿದಾಗ ಒನ್ಸ್ ಅಗೇನ್ ಮತ್ತೆ ದರ್ಶನ್ ಅವರ ಕೈವಾಡದ ಶಂಕೆ ಇದೆ. ಹಾಗಾಗಿ ದರ್ಶನ್ ಅವರಿಗೆ ಅದು ಕೂಡ ಸಂಕಷ್ಟವನ್ನ ತಂದೊಡ್ತಾ ಇದ್ರೆ, ಮತ್ತೊಂದು ವಿಚಾರ, ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಇರುವಂತಹ ನಟ ದರ್ಶನ್ ಅವರಿಗೆ ಯಾವ ಕ್ಷಣದಲ್ಲಾದ್ರೂ ಮಧ್ಯಂತರ ಜಾಮೀನು ಕ್ಯಾನ್ಸಲ್ ಆಗಬಹುದು ಅನ್ನುವಂತಹ ಆತಂಕ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಸದ್ಯ ದರ್ಶನ್ ಅವರ ವಿಚಾರದಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಾದ್ರೆ? ಎಸ್ ಶ್ರುತಿ, ಮುಖ್ಯವಾಗಿ ಈಗ ದರ್ಶನ್ ಅವರ ವಿರುದ್ಧ ಏನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಇನ್ನೊಂದು ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ನೀಡ್ತಾ ಇದ್ರು, ನಾವು ಮೇಲ್ಮನವಿಯನ್ನ ಹೋಗ್ತೇವೆ ಅಂತ. ಈ ಮೇಲ್ಮನವಿ ಹೋಗುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾರಲ್ಲ, ಆ ವೇಳೆ ಈ ಪರಪ್ಪನ ಅಗ್ರಹಾರದ ಪೊಲೀಸರೇನಿದ್ದಾರೆ ಇವರು ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೇಸ್ ಏನೋ ದಾಖಲಾಗಿತ್ತು ದರ್ಶನ್ ಅವರ ವಿರುದ್ಧ. ಈ ಕೇಸ್ನ ತನಿಖೆ ಮಾಡಿದಂತ 3 ಅಧಿಕಾರಿಗಳೇನಿದ್ದಾರೆ, ಆ 3 ತನಿಖಾಧಿಕಾರಿಗಳ ಹೇಳಿಕೆಯನ್ನ ಕೂಡ ಈಗ ಸದ್ಯ ಈ ಕಾಮಾಕ್ಷಿಪಾಳ್ಯ ಪೊಲೀಸರು ಪಡ್ಕೊಂಡಿದ್ದಾರೆ. ಇದನ್ನ ಉಲ್ಲೇಖಿಸಿ ದರ್ಶನ್ ಅವರು ಒಂದ್ ವೇಳೆ ಮೇಲ್ಮನವಿಯನ್ನ ಅಂದ್ರೆ ದರ್ಶನ್ ಅವರ ವಿರುದ್ಧ ಈಗ ಮೇಲ್ಮನವಿ ಸಲ್ಲಿಕೆ ಆಗುತ್ತೆ ನೋಡಿ, ಆವಾಗ ಈ ವಿಚಾರವನ್ನ
ಕೂಡ ಉಲ್ಲೇಖ ಮಾಡ್ತಾರೆ. ಅಂದ್ರೆ ದರ್ಶನ್ ಅವರಿಗೆ ಈ ಹೊರಗಡೆ ಸಿಕ್ಕಂತಹ ಎವಿಡೆನ್ಸ್ಗಳು ಒಂಥರ ಕಂಟಕವಾದ್ರೆ ಈಗ ಪರಪ್ಪನ ಅಗ್ರಹಾರದಲ್ಲಿ ದಾಖಲಾದಂತ ಒಂದು ರಾಜ್ಯಾತೀತ್ಯ ಕೇಸ್ ಏನಿದೆ ಆ ಒಂದು ವಿಚಾರದ ಬಗ್ಗೆ ಕೂಡ ಉಲ್ಲೇಖಿಸ್ತಾರೆ. ಇವರು ಮುಖ್ಯವಾಗಿ ರೌಡಿ ಶೀಟರ್ಗಳ ಜೊತೆ ಗುರುತಿಸಿಕೊಂಡಿದ್ರು, ಅವರ ಜೊತೆ ಕೂತು ಜೈಲಿನ ನಿಯಮಗಳನ್ನ ಉಲ್ಲಂಘಿಸಿದ್ರು. ಈ ಎಲ್ಲ ಅಂಶಗಳನ್ನ ಕೂಡ ಮುಂದಿಟ್ಕೊಂಡು ಈ ಮೇಲ್ಮನವಿ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ಕಾಮಾಕ್ಷಿಪಾಳ್ಯದ ಪೊಲೀಸರು ತನಿಖೆಯನ್ನ ನಡೆಸುವಂತ ಸಂದರ್ಭದಲ್ಲಿ ಕೂಡ ಈ 14 ಆರೋಪಿಗಳೇನಿದ್ದಾರೆ A1 ಪವಿತ್ರ ಗೌಡರಿಂದ ಹಿಡಿದು 14ನೇ ಆರೋಪಿಗಳ ಒಂದು ಬ್ಯಾಂಕ್ ಡೀಟೇಲ್ಸ್ ಗಳನ್ನ ಕೂಡ ಈಗ ಪಡ್ಕೊಂಡು ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎನ್ನುವಂತ ಒಂದು ಅಂಶ ಕೂಡ ಈಗ ಬಹಿರಂಗವಾಗಿದೆ. ಮುಖ್ಯವಾಗಿ 7 ಬ್ಯಾಂಕ್ಗಳ ಡೀಟೇಲ್ಸ್ ಅಂದ್ರೆ 7 ಬ್ಯಾಂಕ್ ನಲ್ಲಿ ಇವರು ಕೊಟ್ಟಿರುವಂತಹ ನಂಬರ್ ಇರ್ಬೋದು, ಆಧಾರ್ ಡೀಟೇಲ್ಸ್ ಇರ್ಬೋದು, ಇವೆಲ್ಲವನ್ನ ಇಟ್ಕೊಂಡು ಆ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಾರೆ. ಅಂದ್ರೆ ಇವರ ಹಣಕಾಸು ವಹಿವಾಟು ಹೇಗಿತ್ತು ಅನ್ನುವಂಥದ್ದನ್ನ ಕೂಡ ಅಲ್ಲಿ ಅವರು ಕಲೆಕ್ಟ್ ಮಾಡಿಕೊಂಡು ಅದನ್ನ ಎವಿಡೆನ್ಸ್ ಆಗಿ ಪರಿಗಣಿಸಿದ್ದಾರೆ. ಇದನ್ನ ಕೂಡ ಈ ಮೇಲ್ಮನವಿ ಸಲ್ಲಿಸ್ತಾರೆ ನೋಡಿ, ಆ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಸಿಕ್ಕಿರುವಂತಹ ಎವಿಡೆನ್ಸ್ ಗಳೇನಿದಾವೆ, ಈಗ ರಿಟ್ರೀವ್ ಆಗಿರುವಂತಹ ಕೆಲವೊಂದಿಷ್ಟು ಫೋಟೋಗಳು ಕೂಡ ದರ್ಶನ್ಗೆ ಕಂಟಕ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಈಗ ಉಲ್ಲೇಖಿಸಲಾಗ್ತಾ ಇದೆ. ಇದರ ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸಂಬಂಧಪಟ್ಟ ಹಾಗೆ ವಕೀಲರು